ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ, ಅಡಿಕೆ ಗಿಡಕ್ಕೆ ಯಾವ ರೀತಿ ಗೊಬ್ಬರ ಕೊಡಬೇಕು, ಯಾವ ಜಾಗಕ್ಕೆ ಹಾಕಿದರೆ ಉತ್ತಮ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಾನು ಯೂಟ್ಯೂಬ್ ಫಸ್ಟ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ. ಬನ್ನಿ ನೋಡ್ತಾ ಹೋಗೋಣ. ಗೊಬ್ಬರ ಮಿಕ್ಸ್ ಆಗುತ್ತೆ, ಆದ್ರೆ ನನ್ನ ಸಾವಿರಾರು ಸಣ್ಣ ಬೇರುಗಳು ಕಟ್ಟಾಗ್ತವೆ. ನನ್ನ ಪೋಷಕಾಂಶ ಹೀರೋದು ಈ ಸಣ್ಣ ಬೇರುಗಳೇ. ಅವು ಕತ್ತರಾದ್ಮೇಲೆ ಗೊಬ್ಬರದ ಉಪ್ಪಿನ ಸಾಂದ್ರತೆ ನೇರ ತಗಲಿದ್ರೆ ಒತ್ತಡ ಜಾಸ್ತಿ ಆಗುತ್ತೆ. ಆಗ ನಾನು ಪೋಷಕಾಂಶ ಹೇಗೆ ಹೀರೋದು? ಒಂದ್ ಕೆಲಸ ಮಾಡಿ, ಮೊದಲು ಲೈಟ್ ರೋಟಾವೇಟರ್ ಮಾಡಿ, ನಂತರ ಗೊಬ್ಬರ ಹಾಕಿ, ಇಲ್ಲ ಅಂದ್ರೆ ಸಣ್ಣ ಮಳೆಯ ಸಮಯದಲ್ಲಿ ಹಾಕಿ. ಗೊಬ್ಬರ ತಾನೇ ಮಣ್ಣೊಳಗಿಳಿಯುತ್ತೆ, ಬೇರು ಉಳಿದ್ರೆ ಗೊಬ್ಬರದೇ ಸಂಪೂರ್ಣ ಲಾಭ ಸಿಗುತ್ತೆ. ಯಾವ ರೀತಿ ಗೊಬ್ಬರ ಹಾಕ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ. ಈಗ ಇದು ದೊಡ್ಡ ಮರ ಅನ್ಕೊಳ್ಳಿ. ಈ ತರ ಏನ್ ಎಲೆ ಬಗ್ಗಿರುತ್ತಲ್ಲ ಆ ಕಡೆ ಈ ಕಡೆ, ಈ ಜಾಗದಲ್ಲಿ ಅದು ಆಹಾರ ಬೇರುಗಳಿರ್ತವಲ್ಲಿ. ಈ ಗಿಡದಿಂದ 2 ಅಡಿ ಮುಂದಕ್ಕೆ ಹಾಕ್ಬೇಕು. ಯಾವಾಗ ನಾವು ಯಾವುದೇ ರಾಸಾಯನಿಕ ಗೊಬ್ಬರ ಆಗಲಿ ಅಥವಾ ಯಾವುದೇ ಈ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ನ ಹಾಕೋಕ್ಕೂ ಮುಂಚೆ ಗಿಡನ ಒಂದ್ಸಲಿ ನೋಡಿ, ಆ ಎಲೆ ಎಲ್ಲಿ ಬಾಗಿರುತ್ತಲ್ಲ ಆ ನೀಟಿಗೆ ಗೊಬ್ಬರ ಕೊಟ್ಟರೆ ಉತ್ತಮ. ಬೇಗ ಬೇರುಗಳನ್ನ ತಗೊಳುತ್ತೆ. ಮತ್ತೆ ಹೆಂಗ್ ಮಾಡ್ಬೇಕಂದ್ರೆ, ಗಿಡ ಸುತ್ತ ಗುಣಿ ಸುತ್ತ ಮಾಡಿ ಅದನ್ನ ಹಾಕಿ ಮೇಲೆ ಮಣ್ಣು ಹಾಕಿದ್ರೆ ಬಿಸಿಲಿಗೆ ಮತ್ತೆ ಮಳೆಗೆ ಯಾವುದು ವೇಸ್ಟ್ ಆಗಲ್ಲ. ಗೊಬ್ಬರ ಪೂರ್ತಿ ಗಿಡಕ್ಕೆ ಪೋಷಕಾಂಶಗಳು ಎಲ್ಲ ದೊರೆಯುತ್ತದೆ. ಮತ್ತೆ ನೀವು ಗೊಬ್ಬರ ಹಾಕ್ಬೇಕಾದ್ರೆ ಹೆಂಗ್ ಮಾಡ್ತಾರೆ ಅಂದ್ರೆ, ಈ ರೋಟೋವೇಟರ್ ಹೊಡಿಸಿ ಸಾಲಿಗೆ ಹಾಕಕ್ಕೆ ಹೋಗ್ತಾರೆ. ಆ ತರ ಮಾಡ್ಬೇಡಿ, ಅದು ತಪ್ಪು. ಯಾಕಂದ್ರೆ ಬೇರೆ ಹರಿದಿರುತ್ತಲ್ಲ, ಆ ಬೇರೆ ಹರಿದು ಈ ಜಾಗಕ್ಕೆ ಯಾವ್ದಾದ್ರು ಕೆಮಿಕಲ್ ಫರ್ಟಿಲೈಸರ್ ಬಿದ್ದರೆ ಆ ಬೇರು ಕೊಳೆತು ಗಿಡ ಬೆಳವಣಿಗೆ ಕುಂಠಿತವಾಗುತ್ತೆ. ಅದಕ್ಕೆ ಯಾವಾಗೂ ನಾವು ಗಿಡದ ಸುತ್ತ ಗುಣಿ ಸುತ್ತ ಮಾಡಿ, ಬೇರೆ ಯಾವುದು ಡ್ಯಾಮೇಜ್ ಆಗಲಿಲ್ಲಂಗೆ ಗಿಡದಿಂದ 2 ಅಡಿ ದೂರ ಅಥವಾ 1.5 ಅಡಿ ದೂರ ಜಾಗ ಮಾಡಿಕೊಂಡು ಅದು ಸುತ್ತು ಹಾಕಿ ಮೇಲ್ಗಡೆ ಏನಾದರೂ ಹೊದಿಕೆ ಇಲ್ಲಾಂದ್ರೆ ಮಣ್ಣು ಹಾಕಿ ಮುಚ್ಚಿದ್ರೆ ಉತ್ತಮ.